ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಹಾಸನಾಂಬೆ ದೇವಿ ದರ್ಶನಕ್ಕೆ 11ನೇ ದಿನವೂ ಭಕ್ತ ಸಾಗರ. ಹಲವು ಗಣ್ಯರಿಂದ ದರ್ಶನಕ್ಕಿನ್ನ 3 ದಿನಗಳಷ್ಟೇ ಬಾಕಿ. ಸಂಪೂರ್ಣ ಅಪ್ಡೇಟ್ ನೀಡಿದ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಆರ್ಎಸ್ಎಸ್ ನಿಷೇಧ ವಿಚಾರ ಮುಂದುವರೆಸಿದ್ರೆ ನಾಶವಾಗಿ ಹೋಗ್ತಾರೆ. ಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು ಪ್ರಿಯಾಂಕಿ ಮಾತಾಡ್ತಾ ಇದ್ದಾರೆ. ಪ್ರಿಯಾಂಕರ್ಗೆ ವಿರುದ್ಧ ಈಶ್ವರಪ್ಪ ಕೆಂಡಾಮಂಡಲ. ಇದು ಬೋಗಸ್ ಸರ್ಕಾರ, ತನ್ನ ಹುಳುಕು ಮುಚ್ಚಿಕೊಳ್ಳಲು ಆರ್ಎಸ್ಎಸ್ ಹೆಸರು ಬಳಕೆ ಮಾಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಮೊದಲ ದಿನ ದರ್ಶನ ಕರುಣಿಸಿದ ಹಾಸನಾಂಬೆ, ಇಂದು ಮತ್ತೆ ದೇವಾಲಯಕ್ಕೆ ಬಂದ ಸುಳ್ಯ ಶಾಸಕಿ. ತಾಯಿ ದರ್ಶನ ಪಡೆದು ಪುನೀತರಾದ ಭಾಗೀರಥಿ. ಹಾಸನಾಂಬೆ ದರ್ಶನ ಪಡೆದ ಜಿಟಿ ದೇವೇಗೌಡ. ಜೆಡಿಎಸ್ ಭದ್ರಕೋಟೆಯಲ್ಲೇ ದಳಪತಿಗಳ ವಿರುದ್ಧ ಬೇಸರ. ಸ್ವಪಕ್ಷದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಜಿಟಿಡಿ. ಅರ್ಕಲೂರು ಭಾಗದಲ್ಲಿ ಮುಳುಗಡೆಯಾದ ಗ್ರಾಮಗಳು, ಜಿಲ್ಲಾಡಳಿತದಿಂದ ನೋ ರೆಸ್ಪಾನ್ಸ್. ಜಿಲ್ಲಾಧಿಕಾರಿ ಜವಾಬ್ದಾರಿ ಮರೆತಿದ್ದಾರೆ ಅಂದ್ರು ವಕೀಲ ದೇವರಾಜೇಗೌಡ. ಹಾಸನಾಂಬೆ ದರ್ಶನ ಪಡೆದ ಎಂಎಲ್ಸಿ ಗೋಪಾಲ್ ಸ್ವಾಮಿ. ಉಸ್ತುವಾರಿ ಸಚಿವರ ಕಾರ್ಯವೈಖರಿಗೆ ಭಾರಿ ಮೆಚ್ಚುಗೆ. ಜೆಡಿಎಸ್ ಪ್ರತಿಭಟನೆ ಅವಶ್ಯಕತೆ ಇರಲಿಲ್ಲ ಅಂತ ಅಭಿಪ್ರಾಯ. ಹಾಸನ ಜಿಲ್ಲೆ ಸೇರಿದಂತೆ 9 ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ. ಭಾರತೀಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಹಾಸನಾಂಬ ದರ್ಶನ ಪಡೆದು ತೆರಳುತ್ತಿದ್ದ ವೇಳೆ ಭೀಕರ ಅಪಘಾತ, 2 ದುರ್ಮರಣ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಘಟನೆ. ವಾರ್ತೆಗಳ ವಿವರ. ಹಾಸನಾಂಬೆ ಸಾರ್ವಜನಿಕ ದರ್ಶನದ 11ನೇ ದಿನವಾದ ಸೋಮವಾರ ಸಹ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಪಡೆದರು. ಇಂದಿನಿಂದ 3 ದಿನಗಳ ಕಾಲ ಸರ್ಕಾರ ರಜೆ ಇರತಕ್ಕಂತ ಹಿನ್ನೆಲೆಯಲ್ಲಿ ವಿವಿಧೆಡೆಯಿಂದ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ವಿಪಕ್ಷ ನಾಯಕ ಅಶೋಕ್, ಮೈಸೂರಿನ ಜಿಟಿ ದೇವೇಗೌಡರು ಮತ್ತೆ ನಟ ವಿಜಯ್ ರಾಘವೇಂದ್ರ ಮೊದಲಾದವರು ಕುಟುಂಬ ಸಮೇತರಾಗಿ ಆಗಮಿಸಿ ದೇವಿಯ ದರ್ಶನವನ್ನ ಪಡೆದರು. ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ದರ್ಶನ ಕುರಿತು ಅಪ್ಡೇಟ್ ನೀಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಸೋಮವಾರ ಬೆಳಗ್ಗೆಯೂ ಕೂಡ ಹಾಸನಾಂಬೆ ದರ್ಶನ ಸುಗಮವಾಗಿ ನಡೆದಿದೆ. ಪೂಜಾ ಕಾರ್ಯಕ್ರಮ ಕಾರಣದಿಂದ ಮಂಗಳವಾರ ಮಧ್ಯಾಹ್ನ 2 ಗಂಟೆಯಿಂದ 3:30ರವರೆಗೆ ನಡುವೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ದಾರೆ. ಮಂಗಳವಾರ ದೀಪಾವಳಿ ವಿಶೇಷ ಪೂಜೆ ಕಾರಣಕ್ಕೆ ರಾತ್ರಿ 9 ಗಂಟೆಗೆ ಸಾರ್ವಜನಿಕ ದರ್ಶನಕ್ಕೆ ಬಾಗಿಲನ್ನು ಮುಚ್ಚಲಾಗುತ್ತೆ. ಬುಧವಾರ ಬೆಳಗಿನ ಜಾವ 5:30ಕ್ಕೆ ಪೂಜೆಯನ್ನು ಮುಗಿಸಿ ಮತ್ತೆ ದರ್ಶನವನ್ನ ಆರಂಭಿಸಲಾಗುತ್ತೆ. ಕೊನೆಯ ದಿನವಾದ ಬುಧವಾರ ಸಂಜೆ 7 ಗಂಟೆವರೆಗೂ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದೇ ದಿನ ಸಂಜೆ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ನಡೆಯುತ್ತೆ. ಗುರುವಾರ ಮಧ್ಯಾಹ್ನ ಶಾಸ್ತ್ರದ ಪ್ರಕಾರ ಪೂಜೆ ನೆರವೇರಿಸಿ ಮುಂದಿನ ವರ್ಷದವರೆಗೆ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತೆ. ಅಂತ ಅಂದ್ರೆ ಈ ದಿನ ಸಾರ್ವಜನಿಕರಿಗೂ ಕೂಡ ದರ್ಶನದ ಅವಕಾಶ ಇರೋದಿಲ್ಲ ಅಂತ ವಿವರಿಸಿದ್ದಾರೆ. ಭಕ್ತಾದಿಗಳು ಈ ಸಮಯಕ್ಕೆ ಅನುಗುಣವಾಗಿ ತಮ್ಮ ದೇಗುಲದ ಭೇಟಿಯನ್ನ ನಿಯೋಜನೆ ಮಾಡ್ಕೊಬೇಕು ಅಂತ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಇಂದು ಸೋಮವಾರ ಬೆಳಿಗ್ಗೆ ಹಾಸನಾಂಬ ದೇವಿ ದರ್ಶನ ಸುಗಮವಾಗಿ ನಡೆದಿದೆ. ಇನ್ನು ಇರುವ 3 ದಿನಗಳ ಬಗ್ಗೆ ತಮಗೆ ಕೆಲವು ಮಾಹಿತಿಗಳು. ಇಂದು ಸೋಮವಾರ ಮಧ್ಯಾಹ್ನ 2ರಿಂದ 3:30 ನಡುವೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ನೈವೇದ್ಯ ಮತ್ತು ಪೂಜೆ ಕಾರ್ಯಕ್ರಮ ಇರುವುದರಿಂದ ನಾಳೆ ಮಂಗಳವಾರವೂ ಸಹ ನೈವೇದ್ಯ ಪೂಜೆ ಕಾರಣಕ್ಕಾಗಿ ಮಧ್ಯಾಹ್ನ 2ರಿಂದ 3:30 ನಡುವೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ವಿಶೇಷವಾಗಿ ಗಮನಿಸಬೇಕಾಗಿರೋದು, ನಾಳೆ ರಾತ್ರಿ ಅಂದ್ರೆ ಮಂಗಳವಾರ ರಾತ್ರಿ ದೀಪಾವಳಿ ಪ್ರಯುಕ್ತ ಶಾಸ್ತ್ರದ ಪ್ರಕಾರ ವಿಶೇಷ ಪೂಜೆ ಹಾಸನಾಂಬೆಗೆ ಇರುತ್ತದೆ. ಆ ಕಾರಣದಿಂದ ಸಾರ್ವಜನಿಕರು ಪ್ರವೇಶಿಸುವ ಲೈನ್ ಕ್ಯೂಗಳ ಗೇಟ್ಗಳನ್ನ 9 ಗಂಟೆಗೆ ಬಂದ್ ಮಾಡಬೇಕಾಗುತ್ತೆ. ಮಂಗಳವಾರ ರಾತ್ರಿ 9 ಗಂಟೆಗೆ ಲೈನು ಗೇಟು ಬಂದ್ ಆಗ್ತದೆ. ಹಾಗೂ ಮಂಗಳವಾರ ರಾತ್ರಿ 12 ಗಂಟೆಗೆ ದರ್ಶನ ನಿಲ್ತದೆ ಪೂಜೆಗಾಗಿ. ಮತ್ತು ಬುಧವಾರ ಬೆಳಿಗ್ಗೆ 5:30ವರೆಗೂ ಪೂಜೆ ಇರ್ತದೆ. ಸೊ 5:30ಗೆ ಬುಧವಾರ ಬೆಳಿಗ್ಗೆ ದರ್ಶನ ಆರಂಭ ಆಗ್ತದೆ. ಬುಧವಾರ ಸಂಜೆ 7 ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ ಇದೆ. ಇದು ಸಾರ್ವಜನಿಕರಿಗೆ ಕೊನೆ ದರ್ಶನದ ದಿನ. ಬುಧವಾರ ಸಂಜೆ 7 ಗಂಟೆಗೆ ಸಾರ್ವಜನಿಕರ ಪ್ರವೇಶ ಬಂದ್ ಆಗ್ತದೆ. ಬುಧವಾರ ಸಂಜೆ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಇದೆ. ಹಾಗೂ ಗುರುವಾರ ಮಧ್ಯಾಹ್ನ ಶಾಸ್ತ್ರದ ಪ್ರಕಾರ ಪೂಜೆಯನ್ನ ನೆರವೇರಿಸಿ ಮುಂದಿನ ವರ್ಷದವರೆಗೆ ದೇವಾಲಯದ ಬಾಗಿಲನ್ನ ಬಂದ್ ಮಾಡುವ ಕಾರ್ಯಕ್ರಮ ಇರ್ತದೆ. ಆದರೆ ಗುರುವಾರ ಸಾರ್ವಜನಿಕರಿಗೆ ಪ್ರವೇಶ ಇರುವುದಿಲ್ಲ. ಇಷ್ಟು ಮಾಹಿತಿಗಳು ತಮ್ಮ ಗಮನಕ್ಕಾಗಿ. ಇದನ್ನ ಅರ್ಥ ಮಾಡಿಕೊಂಡು ತಾವು ತಮ್ಮ ಆಗಮನವನ್ನ ಪ್ಲಾನ್ ಮಾಡಬಹುದು
ಅನ್ನುವುದು ತಮ್ಮಲ್ಲಿ ಮನವಿ. ದೇಶದಲ್ಲಿ ಆರ್ಎಸ್ಎಸ್ ಸಂಘಟನೆಯನ್ನ ಹಿಂದೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು ಅವರಿಂದಲೇ ನಿಷೇಧ ಮಾಡಲು ಆಗಿಲ್ಲ. ಇನ್ನು ಈಗಿರುವಂತ ಇವರಿಂದ ಸಾಧ್ಯನಾ ಅಂತ ಹೇಳಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮಾರ್ಮಿಕವಾಗಿ ಪ್ರಶ್ನೆ ಮಾಡಿದ್ದಾರೆ. ಹಾಸನಾಂಬೆ ದೇವಿಯ ದರ್ಶನವನ್ನ ಪಡೆದ ನಂತರ ಮಾತನಾಡಿರೋ ಅವರು, ನಿಷೇಧ ಮಾಡ್ತೇವೆ ಎಂದವರು ಕೆಲವರು ತೀರ್ ಹೋದ್ರು, ಇನ್ನು ಕೆಲವರು ನಾಶವಾಗಿ ಹೋದ್ರು. ಆರ್ಎಸ್ಎಸ್ ಬಗ್ಗೆ ಈ ರೀತಿ ಟೀಕೆ ಮಾಡಿದ್ರೆ ದೊಡ್ಡ ಹೀರೋ ಆಗ್ತೇವೆ ಅಂತ ಹೊರಟಿದ್ದಾರೆ. ಆದ್ರೆ ಅವರು ವಿಲನ್ ಆಗ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಆದರೆ ತನ್ನ ಮಂತ್ರಿ ಸ್ಥಾನವನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಕೆಲವರಿದ್ದಾರೆ. ಈ ಪ್ರಯತ್ನದಿಂದ ಸರ್ಕಾರವೇ ಉಳಿಯಲ್ಲ ಎಂಬ ನಂಬಿಕೆ ನನಗಿದೆ. ಆರ್ಎಸ್ಎಸ್ ಮುಟ್ಟಿದವರು ನಾಶವಾಗಿ ಹೋಗ್ತಾರೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ತಂದು ಆರ್ಎಸ್ಎಸ್ ಬ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ ಅವರೇ ಸೋತು ಸುಣ್ಣ ಆಗಿ ಹೋಗಿದ್ರು. ಈ ಪ್ರಿಯಾಂಕ್ ಖರ್ಗೆ ಇನ್ನು ಕುನ್ನಿ ಯಾವ ಲೆಕ್ಕ? ಹಿಂದೂ ಧರ್ಮ ಉಳಿಸುವ ವ್ಯವಸ್ಥೆಯನ್ನ ಆರ್ಎಸ್ಎಸ್ ಮಾಡ್ತಾ ಇದೆ. ಈ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿದೆ. ಆರ್ಎಸ್ಎಸ್ ಯಾರನ್ನು ಮತಾಂತರ ಮಾಡಲು ಹೋಗಿಲ್ಲ. ಆರ್ಎಸ್ಎಸ್ ಶಕ್ತಿ ಸಹಿಸದೆ ಅನಗತ್ಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಾಸನಾಂಬಾ ತಾಯಿಯ ದರ್ಶನವನ್ನು ಪಡೆದು ಆ ತಾಯಿಯ ಆಶೀರ್ವಾದವನ್ನು ಪಡೆಯೋದಕ್ಕೆ ಪ್ರತಿ ವರ್ಷವೂ ಕೂಡ ನಾವು ಎಲ್ಲ ಇಡೀ ಕುಟುಂಬ ಸಮೇತ ನಾವು ಬರ್ತೇವೆ. ಈ ಬಾರಿ ಕೂಡ ಬಂದಿದ್ದೇವೆ, ಆ ತಾಯಿ ದರ್ಶನ ಪಡೆದಿದ್ದೇವೆ, ಆಶೀರ್ವಾದ ಪಡೆದಿದ್ದೇವೆ. ನಮ್ಮ ಕುಟುಂಬಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆಯದಾಗಲಿ ಅಂತೇಳಿ ತಾಯಿಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಪ್ರತಿ ಬಾರಿಯೂ ಕೂಡ VIP ಆಗಿ ಬಂದಿದ್ದರೂ ಕೂಡ VIP ಇರ್ಬೋದು, ಬೇರೆಯವರೆಲ್ಲರಿಗೂ ಕೂಡ ಬಹಳ ವ್ಯವಸ್ಥಿತವಾದ ಒಂದು ದರ್ಶನ ಮಾಡೋಂಥ ಪ್ರಯತ್ನವನ್ನು ನಡೆಸಿದ್ದಾರೆ. ಇದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ, ವಿಶೇಷವಾಗಿ ಮಾನ್ಯ ಕೃಷ್ಣ ಬೈರೇಗೌಡರಿಗೆ, ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ, ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಬಹಳ ದಿನ ಕಷ್ಟಪಟ್ಟು ಒಂದು ರೂಪಕ್ಕೆ ತಂದಿದ್ದಾರೆ. ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ನಾನು ಅನೇಕರ ಬಗ್ಗೆ ದರ್ಶನಕ್ಕೆ ಬಂದಂಥ ಭಕ್ತರಿಗೆಲ್ಲ ಪ್ರಾರ್ಥನೆ ಮಾಡಿ ಕೇಳಿಕೊಂಡೆ ಏನು ಅಂತ. ತುಂಬ ಚೆನ್ನಾಗಿದೆ ಸರ್ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು ಅನ್ನೋಂಥ ಮಾತು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ರಾಜ್ಯದಲ್ಲಿ ಕಳೆದ 2.5 ವರ್ಷಗಳಿಂದ ಏನನ್ನೂ ಮಾಡದ ಕಾಂಗ್ರೆಸ್ ಸರ್ಕಾರ ಇದೀಗ ಆರ್ಎಸ್ಎಸ್ ಹೆಸರು ಬಳಸಿ ತನ್ನ ಹುಡುಕು ಮುಚ್ಚಿಕೊಳ್ಳಲು ಹೊರಟಿದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹಾಸನ ನಗರದಲ್ಲಿಂದು ಹಾಸನಾಂಬೆ ದರ್ಶನ ಪಡೆದು ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲವನ್ನ ಮುಚ್ಚಿಕೊಳ್ಳಲು ಆರ್ಎಸ್ಎಸ್ ಹೆಸರು ಹೇಳಿ ಡೈವರ್ಟ್ ಮಾಡುವ ಹುನ್ನಾರ ಮಾಡ್ತಾ ಇದ್ದಾರೆ. NDRF ಅಡಿ 384 ಕೋಟಿ ಹಣವನ್ನ ಕೇಂದ್ರ ಪರಿಹಾರ ಅಂತ ನೀಡಿದೆ, ಅದು ಕಡಿಮೆ ಆಗಿಲ್ವಾ ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಆಗ ಮಹಾರಾಷ್ಟ್ರದಿಂದಲೇ ನಮಗೆ ಹಾನಿ ಆಗಿರ್ತಕ್ಕಂಥದ್ದು ಹೆಚ್ಚಾಗಿ, ಅದಕ್ಕೆ ಆ ರಾಜ್ಯಕ್ಕೆ ಹೆಚ್ಚು ಪರಿಹಾರವನ್ನು ನೀಡಿದೆ. ನಮಗೆ ಕಡಿಮೆ ಆದ್ರೂ ಕೂಡ ಕೇಂದ್ರ ತಂಡ ಪರಿಶೀಲಿಸಿ ವರದಿಯನ್ನ ಆಧರಿಸಿ ಪರಿಹಾರ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಈ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಷ್ಟು ಹಣವನ್ನ ಕೊಟ್ಟಿದ್ರು ಅಂತ ಹೇಳಿ, ಒಂದೇ ಒಂದು ಸರ್ವಪಕ್ಷ ಸಭೆ ಕರೆದಿಲ್ಲ ಅಂಡ್ CM GST ಮೀಟಿಂಗಿಗೆ ಹೋಗಿಲ್ಲ ಅಂತ ಲೇವಡಿ ಮಾಡಿದ್ರು. ಹೆಚ್ಚು ಪರಿಹಾರ ಬೇಕಿದ್ರೆ ಅವರ 9 ಜನ ಸಂಸದರು ಕೇಳಲಿ ಅಂತ ಹೇಳಿದ್ರು. ಯಾಕೆ ಬಿಜೆಪಿ ಸಂಸದರುಗಳು ಯಾರಿದ್ದಾರೆ ಅವರು ಕರ್ನಾಟಕ ಪ್ರತಿನಿಧಿಸೋದಿಲ್ವಾ? ಅವ್ರು ಕೇಳಬಾರ್ದಾ? ಕಾಂಗ್ರೆಸ್ಸರೇ ಕೇಳಬೇಕಂತೆ. ಸಿದ್ದರಾಮಯ್ಯ ಅವರದು ಎಡಬಿಡಂಗಿ ಸರ್ಕಾರ ಬೇಕಾಬಿಟ್ಟಿ ಜಾತಿ ಗಣತಿ ಮಾಡ್ತಾ ಇದೆ. ನಾವು ಆರಂಭದಲ್ಲೇ ಹೆಚ್ಚು ಸಮಯ ನಿಗದಿಪಡಿಸಿ ಅಂತ ಹೇಳಿದ್ವಿ, ಕೇವಲ 15 ದಿವಸದಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ ಅಂತ ಅಂದಿದ್ರು. ಈಗ 2 ಬಾರಿ ಮುಂದೂಡಿಕೆ ಮಾಡಿದಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಓಕೆ, ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಸಿಮೆಂಟ್ ಮಂಚು, ಭಗೀರಥಿ ಮುರಳಯ್ಯ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಮುಖಂಡರಾದ ಅಮಿತ್, ದೀಪಕ್, ದೊಡ್ಡಯ್ಯ ಇನ್ನಿತರರು ಹಾಜರಿದ್ದರು. ಹಿಂದೂ ಧಾರ್ಮಿಕ ಭಾವನೆ ಹಾಸನಾಂಬೆ ದೇವಿ ಇವತ್ತು ರಾಜ್ಯಾದ್ಯಂತ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಕಳೆದ 2 ವರ್ಷಗಳಲ್ಲಿ ಭಾಳ ನೂಕುನುಗ್ಗಲಾಗಿ ಸ್ವಲ್ಪ ಪ್ರಾಬ್ಲಮ್ಸು ಆಗಿತ್ತು ಕಳೆದ 2 ವರ್ಷ. ಈ ವರ್ಷ ಸ್ವಲ್ಪ ಅದನ್ನು ಸುಧಾರಣೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಾವೆಲ್ಲರೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಬಂದಿರುವಂಥದ್ದು. ಆ ತಾಯಿಯ ಆಶೀರ್ವಾದ ರಾಜ್ಯದ ಜನತೆ ಮೇಲೆ ಇರಲಿ, ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಕರ್ನಾಟಕದ ಜನತೆಗೆ ಸುಭಿಕ್ಷತೆಯನ್ನು ಕೊಡಲಿ ಮತ್ತು ಕರ್ನಾಟಕ ಅಭಿವೃದ್ಧಿ ದಿಕ್ಕಿನಲ್ಲಿ ನಡೆಯುವಂಥ ಶಕ್ತಿಯನ್ನು ತಾಯಿ ನೀಡಲಿ ಅಂತೇಳಿ ಆ ತಾಯಿಯನ್ನು ನಾವು ಪ್ರಾರ್ಥನೆ ಮಾಡಿದ್ದೀರಿ. ಅದೇ ರೀತಿ ಸಿದ್ದೇಶ್ವರ ಸ್ವಾಮಿ ಇಲ್ಲಿ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕೊಟ್ಟಂಥ ಸ್ಥಳ ಅಂತೇಳಿ ಪ್ರಖ್ಯಾತಿ ಇದೆ. ಆ ಸಿದ್ದೇಶ್ವರ ಸ್ವಾಮಿ ದರ್ಶನವನ್ನು ಕೂಡ ಮಾಡಿದಿರಿ. ಒಟ್ಟಾರೆ ಕರ್ನಾಟಕದ ಜನತೆಗೆ, ದೇಶದ ಜನತೆಗೆ, ನಮ್ಮ ಹಿಂದೂ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ
ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಕಾಂಗ್ರೆಸ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಒಂಥರ ಎಡೆಬಿಡಿಂಗಿ ಸರ್ಕಾರ. ಈ ಸಮೀಕ್ಷೆ ಜಾತಿ ಗಣತಿ ಇದು ಸಾಮಾಜಿಕ ಶೈಕ್ಷಣಿಕ ಹೆಸರಿಗಷ್ಟೇ. ಜಾತಿ ಗಣತಿ ಸಮೀಕ್ಷೆ ಇದು. ಈ ಜಾತಿ ಗಣತಿ ಸಮೀಕ್ಷೆಯನ್ನು ಎಲ್ಲ ಮಠಾಧೀಶರು, ಸಾರ್ವಜನಿಕರು, ಇದು ಹಬ್ಬ ಹರಿದಿನಗಳ ಸಮಯ, ಇದು ದಸರಾ ನಡೀತಾ ಇದೆ, ಶಾಲಾ ಕಾಲೇಜುಗಳು ರಜಾ ಇದೆ, ಎಲ್ಲ ಟೂರ್ ಹೋಗಿದ್ದಾರೆ. ಪಕ್ಕದ ರಾಜ್ಯದಲ್ಲಿ ಸುಮಾರು 65 ದಿನ ನಡೆಸಿದ್ದಾರೆ. ನೀವು ಕೂಡ ಅಟ್ಲೀಸ್ಟ್ 3 ತಿಂಗಳಾದರೂ ಕೊಡಿ ಅಂದರು. ಅವಾಗ ಸಿದ್ದರಾಮಯ್ಯ ಹಠ ಹಿಡಿತಾರೆ, ಮಕ್ಕಳು ಹಠ ಹಿಡಿತಾರೆ ಅಂತ ಹೇಳ್ತಾರೆ. ಮಕ್ಕಳ ಥರ ಹಠ ಹಿಡಿದು 15 ದಿನದಲ್ಲೇ ನಾನು ಮುಗಿಸಿಲ್ಲ ಅಂದರೆ ಕೇಳ್ರಿ ನನ್ನ ಹೆಸರನ್ನ ಅಂದರು. 15 ದಿನದಲ್ಲಿ ನಾನು ಮುಗಿಸಿಲ್ಲ ಅಂದರೆ ನನ್ನ ಹೆಸರು ಕೇಳ್ರಿ ಅಂತ ಹೇಳಿದ್ರು. ಈಗ 15 ದಿನ ಆಯಿತು, ಒಂದು ಸರಿ ಆಯಿತು ಎಕ್ಸ್ಟೆಂಡು, 2ನೇ ಸರಿ ಎಕ್ಸ್ಟೆಂಡು, ಈಗ 3ನೇ ಸರಿ ಎಕ್ಸ್ಟೆಂಡು, ಇನ್ನೆಷ್ಟು ಸರಿ ಎಕ್ಸ್ಟೆಂಡ್ ಮಾಡ್ತಾರೆ. ಗೌರವವಾಗಿ ಒಂದು ರಾಜ್ಯ ಸರ್ಕಾರ ಈ ಥರ ತೊಗಲಕ್ಕೆ ಆಡಳಿತ ಮಾಡೋದು ಬಿಟ್ಬಿಟ್ಟು ಡೈರೆಕ್ಟಾಗಿ ಒಂದೇ ಸರಿ, ಜ್ಞಾನ ಇರಬೇಕಲ್ಲ. ಇಷ್ಟು ಸಮೀಕ್ಷೆ ಮಾಡ್ತಾ ಇದ್ದೀರಾ, ಯಾರಿಗಾದರೂ ಟ್ರೈನಿಂಗ್ ಕೊಟ್ಟಿದ್ದೀರಾ? ದಿನ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನ್ ಬೆಳೆದು ನಾಯಿ ಕಚ್ಚಿತು, ಸತ್ತೋದ, ಆತ್ಮಹತ್ಯೆ ಮಾಡ್ಕೊಂಡ, ಓಡೋಗ್ಬಿಟ್ರು, ಅಧಿಕಾರಿಗಳಿಗೆ ಧಮಕಿ, ಸಂಬಳ ಕಟ್ ಮಾಡ್ತೀನಿ. ಇದೇನಾ ಸಮೀಕ್ಷೆ ಅಂದರೆ? ಹಿಂಗೇನಾ? ಯಾವತ್ತಾದರೂ ಕೇಂದ್ರ ಸರ್ಕಾರ ಇದುವರೆಗೂ ಮಾಡಿರುವಂಥ ಸಮೀಕ್ಷೆಯಲ್ಲಿ ಈ ಥರದ ವಿಚಾರಗಳನ್ನು ಕೇಳಿದ್ದೀರಾ? ಧಮಕಿ ಹಾಕಿರೋದು, ಕೇಂದ್ರದ ಸಚಿವರು ಧಮಕಿ ಹಾಕಿರೋದೆಲ್ಲನ ಕೇಳಿದ್ದೀರಾ? ಬರೀ ಧಮಕಿನೇ ಆಗೋಯ್ತಿದ್ದು, ಇನ್ನೂ ಆಗಿಲ್ಲ. ಅವ್ರು ಹೇಳ್ತಾ ಇರೋದು ಅಂಕಿಅಂಶಗಳು ಸತ್ಯಕ್ಕೆ ದೂರವಾದಂಥ ಅಂಕಿಅಂಶಗಳು. ಇನ್ನೂ 60-70% ದಾಟಿಲ್ಲ. ಸಮೀಕ್ಷೆಯಲ್ಲಿ ಕೊಟ್ಟವರು ಆಲ್ಮೋಸ್ಟ್ ಆಲ್ ಒಂದು 30-40% ಜನ ಅವರು ಹೆಸರು, ಅವ್ರ ಕುಟುಂಬ ವರ್ಗ ಮತ್ತು ಜಾತಿ ಇಷ್ಟು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಸುಳ್ಯ ಶಾಸಕಿ ಭಗೀರಥಿ ಅವರು ಹಾಸನಾಂಬ ದೇವಿ ದರ್ಶನವನ್ನ ಪಡ್ಕೊಂಡ್ರಂತೆ. ಅದರಲ್ಲಿ ಏನು ವಿಶೇಷ ಅಂತ ಅಂದ್ರೆ, ಅವರು ಈ ಹಿಂದೆ ಜಾತ್ರೆಯ ಮೊದಲ ದಿನ ದೇವಿ ದರ್ಶನಕ್ಕೆ ಆಗಮಿಸಿದ್ರಂತೆ. ಆದ್ರೆ ಅವರಿಗೆ ಹಾಸನಾಂಬೆ ದರ್ಶನ ಸಾಧ್ಯವಾಗಿರಲಿಲ್ಲ. ಪ್ರೋಟೋಕಾಲ್ ಮುಗಿದ ಮೇಲೆ ಬಂದಿದ್ದ ಹಿನ್ನೆಲೆಯಲ್ಲಿ ದೇವಿ ದರ್ಶನಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡಿರಲಿಲ್ಲ. ಆದ್ರಿಂದ ಇಂದು ಶಿಷ್ಟಾಚಾರ ವಾಹನದಲ್ಲಿ ಬಂದು ದೇವಿ ದರ್ಶನವನ್ನ ಪಡೆದಿದ್ದಾರೆ, ಸಾಧನೆ ಮಾಡಿಬಿಟ್ಟಿದ್ದಾರೆ. ದೇವಿ ದರ್ಶನದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊದಲನೇ ದಿನ ಬಂದಿದ್ದೆ, ಪ್ರೋಟೋಕಾಲ್ ಯಾಕೆ ಉಲ್ಲಂಘನೆ ಮಾಡೋದು ಅಂತ ವಾಪಸ್ ಹೋಗಿದ್ದೆ. ಇವತ್ತು 2ನೇ ದಿನ ಬಂದಿದ್ದೇನೆ, ನನಗೆ ಒಳ್ಳೆಯ ದರ್ಶನ ಆಯ್ತು. ಹಾಸನಾಂಬೆ ದೇವಿ ದರ್ಶನ ಕೊಟ್ಟು ಖುಷಿ ಪಡಿಸಿದ್ದಾರೆ. 2ನೇ ವರ್ಷ ಬರ್ತಾ ಇದ್ದೀನಿ. ಇಷ್ಟು ಜನ ಸೇರುವ ಒಳ್ಳೆಯ ವ್ಯವಸ್ಥೆಯನ್ನ ಮಾಡಬೇಕು. ಇಷ್ಟೊಂದು ಜನ ಸೇರ್ತಾ ಇದ್ದಾರೆ, ಯಾವುದೇ ಸರ್ಕಾರ ಆಗ್ಲಿ ಸೂಕ್ತ ವ್ಯವಸ್ಥೆಯನ್ನ ಮಾಡಬೇಕು. ತುಂಬಾ ಜನ ಭಕ್ತರು ಬಂದಿದ್ದು, ಯಾರು ತಾಳ್ಮೆಗೆಡಬಾರ್ದು, ಗೊಂದಲ ಆದರೂ ಶಾಂತಿಯುತವಾಗಿ ನಡ್ಕೊಬೇಕು. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿದ್ದಾರೆ. ಮೊದಲನೇ ದಿವಸ ಬಂದು ದೇವಿ ದರ್ಶನ ಆಗ್ಲಿಲ್ಲ, ಪ್ರೋಟೋಕಾಲ್ ಮುಗಿದೋಗಿತ್ತು ಅಂದ್ರೆ 1000 ರೂಪಾಯಿ ಟಿಕೆಟ್ ತಗೊಂಡು ಒಳಗೆ ಹೋಗಬೇಕಾಗಿತ್ತು. ಪಾಪ 2ನೇ ದಿವಸ ಮತ್ತೆ ಬಂದ್ಬಿಟ್ಟಿದ್ದಾರಂತೆ, ಅವತ್ತು ಪ್ರೋಟೋಕಾಲ್ ಸಿಗ್ಲಿಲ್ಲ ಅಂತ. ಪ್ರೋಟೋಕಾಲಲ್ಲೇ ಹೋಗಬೇಕು ಅನ್ನೋದು ಪಾಪ ಇವರ ಅಭಿಲಾಷೆ. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಟಿಕೆಟ್ ಸಿಗ್ಲಿಲ್ಲ, ಪ್ರೋಟೋಕಾಲ್ ಟೈಮ್ ಮುಗಿದೋಗ್ಬಿಟ್ಟಿತ್ತು, 1000 ರೂಪಾಯಿ ಟಿಕೆಟ್ ತಗೊಂಡು ದರ್ಶನ ಮಾಡ್ಲಿಲ್ವೇ? ಪ್ರೋಟೋಕಾಲೇ ಬೇಕು ಅಂತ ಹೇಳಿ ಪಾಪ ಇವರು ಮತ್ತೆ ಸುಳಿಯಾಗಿ ಹೋಗಿ ಅವತ್ತು ಮತ್ತೆ ಇನ್ನೊಂದು ದಿವಸ ಇವತ್ತು ಬಂದು ದರ್ಶನ ಮಾಡಿದ್ದಾರಂತ. ಮೊದಲ ದಿವಸ ಬಂದಿದ್ದೆ, ಆ ದಿವಸ ಪ್ರೋಟೋಕಾಲ್ ಪ್ರಕಾರ ಮಧ್ಯಾಹ್ನ ನಂತರ ಬಂದಿದ್ದೆ ನಾನು ಸಂಜೆ. ನನ್ನ ಪ್ರೋಟೋಕಾಲಲ್ಲಿ ಯಾಕೆ ಮಿಸ್ ಮಾಡೋದಂತೇಳಿ ನಾನು ಇವತ್ತು ಬಂದಿದ್ದೇನೆ, 2ನೇ ದಿವಸ. ಇವತ್ತು ಬೆಳಿಗ್ಗೆ ಹೇಳಿ ಬಂದಿದ್ದೇನೆ. ಇವತ್ತು ಒಳ್ಳೆ ದರ್ಶನ ಆಯಿತು ನನಗೆ, ದೇವರ ದರ್ಶನ. ನನಗೆ ಜನಗಳ ದರ್ಶನ ಆಗದಿದ್ದರೂ ಪರವಾಗಿಲ್ಲ, ಇಲ್ಲಿ ಹಾಸನಾಂಬ ದೇವಿಯ ದರ್ಶನ ಚೆನ್ನಾಗಿ ಆಗಿದೆ, ಅದು ನನಗೆ ಖುಷಿ ಕೊಟ್ಟಿದೆ. ಅದೇ ಕಳೆದ ವರ್ಷ ಕೂಡ ಬಂದಿದ್ದೆ ನಾನು, ಈ ವರ್ಷ ಕೂಡ 2ನೇ ವರ್ಷ ಬಂದಿದ್ದೇನೆ. ತುಂಬ ಖುಷಿ ಆಯಿತು. ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಜನ ಸೇರುವಾಗ ಅದು ವ್ಯವಸ್ಥೆ ಖಂಡಿತ ಮಾಡಲೇಬೇಕಾದ ಅನಿವಾರ್ಯ ಆಗಿರ್ತದೆ. ಯಾವುದೇ ಸರ್ಕಾರ ಆಗಿರಲಿ, ಯಾವುದೇ ಜನಪ್ರತಿನಿಧಿಯಲ್ಲಿ ಇರಲಿ, ಅವರು ಆ ಪ್ರೋಟೋಕಾಲ್ ಪ್ರಕಾರ ಮಾಡಿದ್ದು ಒಂದು ತುಂಬ ಒಳ್ಳೆಯದಾಗಿದೆ. ಅಂದರೆ ನಮಗೆ 10 ಗಂಟೆಯಿಂದ 12 ಗಂಟೆವರೆಗೆ ಜನಪ್ರತಿನಿಧಿಗಳಿಗಂತಲೇ ಕೊಟ್ಟಿದ್ದಾರೆ, VIP ಗಳಿಗೆ ಅಂತ. ಮತ್ತಿನ ಟೈಮೆಲ್ಲ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ. ಆದರೂ ಇಲ್ಲಿ ಬರುವಾಗ ರಶ್ಶು. ನಾವು ಅದಕ್ಕೆ ತಾಳ್ಮೆ ಕೆಟ್ಟುಕೊಳ್ಳುವಂಥದ್ದಿಲ್ಲ. ಏನೋ ಒಂದು ಗೊಂದಲ ಆದರೂ ನಾವು ಶಾಂತವಾಗಿ ಅದನ್ನು ನಿಭಾಯಿಸಲಿಕ್ಕೆ, ದೇವರ ದರ್ಶನದಲ್ಲಿ ನಾವು ಯಾರು ಗೊಂದಲ ಮಾಡಲಿಕ್ಕೆಲ್ಲ ಶಾಂತವಾಗಿ ಅದನ್ನೆಲ್ಲ ದೇವರ ದರ್ಶನ ಚೆನ್ನಾಗಿ ಆಯಿತು. ದೇವಿಯ ಅವರ ಅನುಗ್ರಹ ನನಗೆ ಮಾತ್ರ ಅಲ್ಲ, ನಿಮಗೂ ಪತ್ರಕರ್ತರಿಗೂ ಅವರ ದೇವಿಯ ಅನುಗ್ರಹ ಇರಲಿ. ಇಡೀ ಸಮಸ್ತ ಜನಗಳಿಗೆ ಈ ದೇವಿಯ ಅನುಗ್ರಹದಿಂದ
ಸುಭಿಕ್ಷೆಯನ್ನು ಅವರು ನೀಡಲಿ ದೇವಿ ಅಂತ ನಾನು ಈ ಹಾಸನಾಂಬೆ ದರ್ಶನ 11 ದಿನವಾದ ಸೋಮವಾರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಜಿಟಿ ದೇವೇಗೌಡ ಅವರು ತಮ್ಮ ಕುಟುಂಬ ಸಮೇತರಾಗಿ ತಾಯಿ ದರ್ಶನವನ್ನು ಪಡೆದರು. ಹಾಸನಾಂಬೆ ದರ್ಶನ ಪಡೆದು ಬಳಿಕ ಮಾತನಾಡಿದ ಅವರು, ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಯಾವ ಪಕ್ಷವನ್ನು ಸೇರಿಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ನನಗೆ ಆಫರ್ ಬಂದಿತ್ತು. ನನ್ನ ಮಂತ್ರಿ ಮಾಡೋದಾಗಿ ಕಾಂಗ್ರೆಸ್ ಹೈಕಮಾಂಡ್ ಭರವಸೆಯನ್ನು ಕೂಡ ನೀಡಿತ್ತು. ವೇಣುಗೋಪಾಲ್, ಸುರ್ಜಿವಾಲಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಮಾತನಾಡಿದ್ರು. ಆದರೆ ರೇವಣ್ಣ, ಕುಮಾರಸ್ವಾಮಿ, ದೇವೇಗೌಡರು ಎಲ್ಲರೂ ಕೂಡ ಮನೆಗೆ ಬಂದು ಪಕ್ಷದಲ್ಲೇ ಉಳಿಯುವಂತೆ ಸೂಚಿಸಿದ್ರು. ಹೀಗಾಗಿ ನಾನು ಪಕ್ಷದಲ್ಲೇ ಉಳ್ಕೊಂಡೆ. ಕಾಂಗ್ರೆಸ್ ಅಲೆಯಲ್ಲಿ ನಾವು ಕಷ್ಟಪಟ್ಟು ಗೆದ್ದಿದ್ದೇವೆ. ನಮ್ಮ ಕ್ಷೇತ್ರದ ಜನರ ತೀರ್ಮಾನವೇ ಅಂತಿಮ. ಅವ್ರ ತೀರ್ಮಾನ ಹೆಂಗೆ ಹೇಳ್ತಾರೋ ಆ ತೀರ್ಮಾನ ತಗೊಂಡು ಮುಂದಿನ ನಿರ್ಧಾರ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಸರಿ, ಹಾಸನಾಂಬೆ ದರ್ಶನವನ್ನು ಮಾಡಿ ಹರಿಹರಪುರದ ಗುರುಗಳು ಕೂಡ ಇದ್ದರು. ದೇವರಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ದರ್ಶನವನ್ನು ನಮ್ಮ ಕುಟುಂಬ ಸಮೇತ ಬಂದು ಪಡೆದಿದ್ದೇನೆ. ಸಿದ್ದೇಶ್ವರ ಸ್ವಾಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ದರ್ಶನವನ್ನು ಕೂಡ ಪಡೆದು ಅವರ ಆಶೀರ್ವಾದದಿಂದ ಎಲ್ಲ ಜನತೆಗೂ ಕೂಡ ಒಂದು ಸುಖ, ಸಂತೋಷ, ಆರೋಗ್ಯ ಎಲ್ಲರೂ ಕೂಡ ಸಿಗುವಂತಾಗಬೇಕು. ಇವತ್ತೇನು ಹಾಸನ ಜಿಲ್ಲೆಯಲ್ಲಿ ಕೃಷ್ಣಬೈರೇಗೌಡರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳೊಡಗೂಡಿ ಈ ಹಾಸನಾಂಬೆ ದರ್ಶನಕ್ಕೆ ಏನು ಮಹಾಪೂರ ಹರಿದು ಬರ್ತಾ ಇದೆ ಜನಸಾಗರ, ಇಂಥ ಒಂದು ಸಂದರ್ಭದಲ್ಲೂ ಕೂಡ ಭಾಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಪ್ರತಿಯೊಬ್ಬರೂ ಕೂಡ ದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಾನು ನಮ್ಮ ಪಕ್ಷದ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಆಗ್ತೀನಿ ಅಂತೇಳಿ ನನಗೆ ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತಾಯಿದ್ದೆ. ಕೋರ್ ಕಮಿಟಿ ಅಧ್ಯಕ್ಷರಿಗೆ ಬೇಕಾದರೆ ಸುರೇಶ್ ಬಾಬು ಅಥವಾ ಬಂಡಪ್ಪ ಇರ್ಬೋದು, ಅವ್ರಿಗೆ ಯಾರಿಗಾದರೂ ಮಾಡಿ ನಾನು ಲೆಜಿಸ್ಲೇಟಿವ್ ಪಾರ್ಟಿ ಲೀಡರು ಸೀನಿಯರ್ ಇದ್ದೀನಿ, ಮಾಡ್ತೀನಿ ಅಂತ ಹೇಳಿದ್ದೆ. ನಿಖಿಲ್ ಅವರು ಕಂಗ್ರ್ಯಾಚುಲೇಷನ್ನು, ಬೆಳಿಗ್ಗೆ ನೀವು ಅಧಿಕಾರ ವಹಿಸ್ಕೊಳ್ಳಿ ಅಂತಲೂ ಕೂಡ ಹೇಳಿದರು. ಬೆಳಿಗ್ಗೆ ಹೊತ್ತಿಗೆ ಸುರೇಶ್ ಬಾಬು ಅವರ ಹೆಸರು ಹೋಯಿತು. ಸುರೇಶ್ ಬಾಬು ಜಿಲ್ಲಾದ್ಯಂತ ಅತಿವೃಷ್ಟಿಯಿಂದ ಕೆರೆ ಕೋಡಿಗಳು ಕೊಚ್ಚಿ ಹೋಗಿ ಗ್ರಾಮಗಳು ಮುಳುಗಡೆ ಆಗ್ತಾ ಇದ್ದಾವೆ. ಇಡೀ ಜಿಲ್ಲೆಯ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆ. ಗ್ರಾಮೀಣ ಭಾಗದ ಜನರ ಬದುಕು ಹೇಳತೀರದು. ಇಂತಹ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಕೀಲ ದೇವರಾಜೇಗೌಡ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರೋ ಅವರು, ನಿನ್ನೆ ರಾತ್ರಿ ಅರಕಲಗೂಡು ತಾಲೂಕಿನಲ್ಲಿ 2 ಗ್ರಾಮಗಳಲ್ಲಿ ಕೆರೆಕೋಡಿಗಳು ಒಡೆದು ಹೋಗಿದ್ದು, ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದಿದೆ. ಹಲವಾರು ಸಮಸ್ಯೆಗಳಿದ್ರೂ ಕೂಡ ಜಿಲ್ಲಾಧಿಕಾರಿ ಅವರು ತಮ್ಮ ಜವಾಬ್ದಾರಿ ಮರೆತು ಹಾಸನಾಂಬ ಕಾಂಪೌಂಡ್ ಒಳಗೆ ಓಡಾಡ್ತಾ ಇದ್ದಾರೆ. ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಇನ್ನು ಹಾಸನಾಂಬ ಜಾತ್ರಾ ಮಹೋತ್ಸವದ ಗೋಲ್ಡನ್ ಪಾಸ್ ವಿಚಾರವಾಗಿ ಮಾತನಾಡಿದ ಅವರು, ರಾಜಕಾರಣಿಗಳು ನಾನು ಅಷ್ಟು ಪಾಸ್ ತೆಗೆದುಕೊಂಡೆ, ಇಷ್ಟು ಟಿಕೆಟ್ ತಗೊಂಡೆ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ಕೂಡ ಎಷ್ಟು ಗೋಲ್ಡ್ ಪಾಸ್ ಪ್ರಿಂಟ್ ಆಗಿದೆ ಅನ್ನೋದನ್ನ ಯಾರು ಕೂಡ ತಿಳಿಸಿಲ್ಲ. ಗೋಲ್ಡನ್ ಪಾಸ್ ಯಾರ್ಯಾರಿಗೆ ನೀಡಿದ್ದೀರಿ, ಅವರ ಯೋಗ್ಯತೆ ಮತ್ತು ಅರ್ಹತೆ ಏನು ಅನ್ನೋದನ್ನು ಕೂಡ ತಿಳಿಸಿಲ್ಲ. 20,000 ಪಾಸ್ ಪ್ರಿಂಟ್ ಮಾಡಿದ್ದು 2 ಅಧಿಕಾರಿಗಳನ್ನ ಅದಕ್ಕೋಸ್ಕರ ನೇಮಕ ಮಾಡಿದ್ದಾರೆ. ಆದರೆ ಅಧಿಕೃತವಾಗಿ ಮಾಹಿತಿಯನ್ನು ನೀಡ್ತಾ ಇಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಸನಾಂಬೋತ್ಸವವನ್ನ ನಡೆಸೋದ್ರಲ್ಲಿ ಬಹಳ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಉಸ್ತುವಾರಿ ಸಚಿವರೇ ಹಾಸನ ಜಿಲ್ಲೆಗೆ ಬಂದು ನೆಲೆಯೂರಿ ಇಲ್ಲೇ ದಿನವೆಳಗಾದ್ರೆ ಹಾಸನಾಂಬೋತ್ಸವವನ್ನ ನಿರ್ವಹಣೆ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಅಲ್ಲಿರೋದು ಅನಿವಾರ್ಯ. ಹಾಗಾಗಿ ಜಿಲ್ಲಾಧಿಕಾರಿಗಳು ಹಾಸನಾಂಬೋತ್ಸವದಲ್ಲೇ ಮುಳುಗಿ ಹೋಗಿರೋದ್ರಿಂದ ಜನ ಅನಿವಾರ್ಯವಾಗಿ ಹಾಸನಾಂಬೋತ್ಸವ ಮುಗಿಯೋವರೆಗೂ ಕೂಡ ಯಾವುದೇ ಕೆಲಸ ಮಾಡಿಸ್ಕೊಬೇಕು ಅಂದ್ರೂ ಕಾಯಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗಿಬಿಟ್ಟಿದೆ. ನಾನು ಜಿಲ್ಲಾಧಿಕಾರಿ, ಜಿಲ್ಲಾ ದಂಡಾಧಿಕಾರಿ, ಇಡೀ ಹಾಸನ ಜಿಲ್ಲೆಗೆ ನಾನು ಜವಾಬ್ದಾರಿ ವ್ಯಕ್ತಿಯನ್ನು ಮರೆತು ಅಲ್ಲಿ ಹಾಸನಾಂಬ ಕಾಂಪೌಂಡ್ಗಳಿಗೆ ಓಡಾಡ್ತಾ ಕುಂತವ್ರಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದೋಯ್ತು. ನಾನು ಹೇಳೋದಲ್ಲಿ ಜಿಲ್ಲಾಧಿಕಾರಿಯವರೇ ಅವ್ರ ಜವಾಬ್ದಾರಿ ಹೊತ್ಕೊಂಡು ನಿಂತ್ಕೊಂಡ ಮೇಲೆ ನೀವು ಅಲ್ಲಿ ಇನ್ನೊಬ್ರು ಜಿಲ್ಲಾಧಿಕಾರಿ ಬೇಕಲ್ಲ, ಯಾರು ಅವ್ರು ಬೇರೆ ಜಿಲ್ಲಾಧಿಕಾರಿ ಸರ್ಕಾರ ನೇಮಕ ಮಾಡಬೇಕಲ್ವ? ಈಗ ಅಲ್ಲಿಗೆ ನೀವು ಜಿಲ್ಲಾಧಿಕಾರಿಯವ್ರನ್ನ ಅಲ್ಲಿ ಕೊಟ್ಟ ಮೇಲೆ ನೀವು ಅಲ್ಲಿ ಜಿಲ್ಲಾ ವ್ಯವಸ್ಥೆ ಹದಗೆಟ್ಟೋಗಿದೆ. ಅಲ್ಲಿ ಬೇರೆ ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡಬೇಕು. ಸರ್ಕಾರ ಅದನ್ನು ಮಾಡಲಿಲ್ಲ. ಅಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ, ಹಲವಾರು ರಾಜಕಾರಣಿಗಳು ಒಂದೊಂದು ಬಗೆಯ ರೀತಿಯನ್ನು ಹೇಳಿದ್ರಲ್ಲಿ. ಈ ಗೋಲ್ಡನ್ ಪಾಸ್ ಸಂಬಂಧಪಟ್ಟಂತೆ ಹೇಳಿದರು, ಟಿಕೆಟ್ ಬಗ್ಗೆನೂ ಹೇಳಿದರು. ನಾನು ಅಷ್ಟು ಟಿಕೆಟ್ನ ಖರೀದಿ ಮಾಡಿ, ಇಷ್ಟು ಟಿಕೆಟ್ ಖರೀದಿ ಮಾಡಿದ್ದೀನಿ ಅಲ್ಲಿ.
ಇದುವರೆಗೂ ಕೂಡ ಗೋಲ್ಡನ್ ಪಾಸ್ ಎಷ್ಟು ಪ್ರಿಂಟ್ ಆಗಿದೆ ಅಂತ ಯಾರಿಗೂ ಪ್ರಚಾರ ಮಾಡಲೇ ಇಲ್ಲ ಅವರು. ಗೋಲ್ಡನ್ ಪಾಸ್ ಯಾರಿಗೆ ಕೊಡ್ತಾಯಿದ್ದೀರಾ, ಅವರ ಯೋಗ್ಯತೆ ಏನು, ಅರ್ಹತೆ ಏನು ಗೋಲ್ಡನ್ ಪಾಸ್ ಕೊಡೋದಕ್ಕೆ? ಗೋಲ್ಡನ್ ಪಾಸ್ ಅಂದರೆ ಯಾರ್ದು ಅದನ್ನು ಕೇಳಿದೋ ಜಿಲ್ಲಾಡಳಿತ ಅದನ್ನು ಮಾಹಿತಿ ಕೊಡಲೇ ಇಲ್ಲ. ನನಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಬ್ಬ FDC ಗ್ರೇಡ್ ಅಧಿಕಾರಿಗಳಿಂದ ಅನೌಪಚಾರಿಕವಾಗಿ ನನಗೆ ಕೆಲವು ದಾಖಲಾತಿಗಳು ಸಿಕ್ಕಿದೆ. ನಾನಿವತ್ತು ಅದನ್ನೇ ಕಾರಣ ಇಟ್ಕೊಂಡು ಇವತ್ತು RTIಯಲ್ಲಿ ಕೂಡ ಕೇಳಿದ್ದೀನಿ. ನಾನು ಇವತ್ತು ಅನ್ಅಫಿಷಿಯಲಾಗಿ ತಮ್ಮ ಮುಂದೆ ದಾಖಲೆ ಬಿಡುಗಡೆ ಮಾಡ್ತೀನಿ. ನಾನು ಅಫಿಷಿಯಲಾಗೂ ಕೇಳಿದ್ದೀನಿ, ನಾನು ಎಷ್ಟು ಸಾವಿರ ಪಾಸನ್ನು ತಾವು ಗೋಲ್ಡನ್ ಪಾಸನ್ನು ಪ್ರಿಂಟ್ ಮಾಡಿದ್ದೀರಾ ಅಂತೇಳಿ. 2-3 ಸಲ ಕೇಳಿದ್ರೆ ಕೊಡಲಿಲ್ಲ ಅವರು. ಇವತ್ತು RTIಯಲ್ಲಿ ಕೂಡ ಕೇಳಿದ್ದೀನಿ ನಾನು ಇವತ್ತು, ಎಷ್ಟು ಸಾವಿರ ಗೋಲ್ಡನ್ ಪಾಸ್ನ ಪ್ರಿಂಟ್ ಮಾಡಿದ್ದೀರಾ, ಆ ಪಾಸ್ಗಳು ಯಾರ್ಯಾರು ಕೊಟ್ಟಿದ್ದೀವಿ ಅಂತೇಳಿ. ನಿನ್ನೆ ಮೊನ್ನೆ ಈ ರಾಜಕೀಯ ಕೆಸರು ಎರಚಾಟದಲ್ಲಿ ಕೆಲವರು ಮಾಜಿ ಶಾಸಕರು, ಹಾಲಿ ಶಾಸಕರು ಮತ್ತು ಕೆಲವು ಮಂತ್ರಿಗಳು, ಮಾಜಿ ಮಂತ್ರಿಗಳ ನಡುವೆ ವಾಗ್ವಾದಗಳು ನಡೀತು. VIP ಟ್ರೀಟ್ಮೆಂಟ್ ಸಂಬಂಧಪಟ್ಟಂತೆ ಮತ್ತು ಪ್ರೋಟೋಕಾಲ್ ಸಂಬಂಧಪಟ್ಟಂತೆ, ಪಾಸ್ ಹಂಚಿಕೆ ಮಾಡಿರೋ ಸಂಬಂಧಪಟ್ಟಂತೆ. ಇದರಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಗೊತ್ತಿಲ್ಲ. ಯಾರು ಸತ್ಯ ಹರಿಶ್ಚಂದ್ರ ಅಂತ ಅಂದರೆ, ಆಸ್ತಂಬ ಜಾತ್ರಾ ಮಹೋತ್ಸವ ಕಳೆದ 2 ದಿವಸದ ನಂತರ ಸತ್ಯ ಹರಿಶ್ಚಂದ್ರರ ಹಣೆ ಬರವನ್ನು ತಮ್ಮ ಮಾಧ್ಯಮದ ಮುಂದೆ ಬಿಚ್ಚಿಡ್ತೀನಿ ಅನ್ನೋ ದಾಖಲೆ ಇದೆ ಅಂತ. ಭಾಳ ಪ್ರಮುಖವಾಗಿ ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಜನತೆಗಳಿಗೆ ಇಚ್ಛೆಪಡ್ತೀನಿ, 20,000 ಪಾಸ್ಗಳನ್ನ ಪ್ರಿಂಟ್ ಮಾಡಿಸಿದ್ದಾರೆ ಇವರು. ಗೋಲ್ಡನ್ ಪಾಸ್ ಅಂತ ಏನು ಮಾಡಿದ್ದಾರೆ, 20,000 ಪಾಸನ್ನು ಪ್ರಿಂಟ್ ಮಾಡಿದ್ದಾರೆ. ಎಲ್ಲಿ ಕೂಡ ಅಫಿಷಿಯಲ್ ಲೀಕ್ಔಟ್ ಮಾಡಲೇ ಇಲ್ಲ ಅವರಲ್ಲಿ. 20,000 ಪಾಸಲ್ಲಿ 2 ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಶ್ರೀಮತಿ ಲತಾ. ಇನ್ನು ಮಾಜಿ MLC ಗೋಪಾಲ್ ಸ್ವಾಮಿ ಅವರು ಶಿಷ್ಟಾಚಾರ ಪಾಲಿಸುವ ಮೂಲಕ ಜಿಲ್ಲೆಯ ಅಧಿದೇವತೆ ಹಾಸನಾಂಬೆ ದರ್ಶನವನ್ನ ಪಡೆದರು. ಬಳಿಕ ಮಾತನಾಡಿದ ಅವರು, ಈ ಬಾರಿ ದರ್ಶನ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಿನ್ನೆ ಮೊನ್ನೆ ರಾಜಕೀಯ ಶುರುವಾಗಿದೆ, ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಖಂಡಿತವಾಗಿಯೂ ಹಾಗೆಲ್ಲ ನಾವು ಮಾಡ್ತಾ ಇಲ್ಲ. ತಾಲೂಕಿನ ಶಾಸಕರು ಕೂಡ ಸಹಕಾರ ನೀಡಿದ್ದಾರೆ. ನಮ್ಮ ಸಚಿವರಿಗೆ, ಸಂಸದರಿಗೆ ಹಾಗೂ ಶಾಸಕ KM ಶಿವಲಿಂಗೇಗೌಡರಿಗೆ ಸಾಥ್ ನೀಡಿದ್ರು. ಇದಕ್ಕೆ ನಿನ್ನೆ ಧರಣಿ ಪ್ರತಿಭಟನೆ ಅವಶ್ಯಕತೆ ಇರಲಿಲ್ಲ. JDS ಅವ್ರದ್ದು ಮಾನ್ಯ ಕೇಂದ್ರ ಸಚಿವರು 2 ಬಾರಿ ನಮ್ಮ ಮೈತ್ರಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ರು, ಅವರಿಗೆ ಯಾವುದೇ ಅವಮಾನ ಮಾಡಿಲ್ಲ ನಾವು ಅಂತ ಹೇಳ್ತಾರೆ. ರೇವಣ್ಣ ವಿಚಾರವಾಗಿ JDS ಪ್ರತಿಭಟನೆ ಮಾಡ್ತಿರಬಹುದು ಅಂತ ಕೇಳಿದ್ದಾರೆ. ಕೃಷ್ಣ ಬೈರೇಗೌಡರು ಎಲ್ಲ ಲೋಪವಾಗದಂತೆ ಇತಿಹಾಸ ನಿರ್ಮಿಸಿದ್ದಾರೆ ಅಂತಾನು ಹೇಳಿದ್ದಾರೆ. ಹೌದು, ಕಾಂಗ್ರೆಸ್ ಅವರಿಗೆ ಯಾಕೆ ಅನವಶ್ಯಕ ಅಂತಾನೆ ಅನ್ನಿಸ್ಬೇಕಲ್ಲ JDS ಅವ್ರು ಮಾಡೋ ಪ್ರತಿಭಟನೆ. ಯಾಕೆ ಕಾಂಗ್ರೆಸ್ ಅವ್ರಿಗೆ ಅವಶ್ಯಕ ಅನ್ಸುತ್ತೆ? ಕಾಂಗ್ರೆಸ್ಸಿನ ಮಾಜಿ MLC ಆಗಿರ್ತಕ್ಕಂಥ ಮಾನ್ಯ ಗೋಪಾಲ್ ಸ್ವಾಮಿ ಅವರಿಗೆ ಇದು ಅನವಶ್ಯಕ ಅಂತಾನೆ ಅನ್ನಿಸ್ಬೇಕು. ಅಂಡ್ ಅವರ ಪಕ್ಷದವರೇ ಎಲ್ಲವನ್ನು ಮಾಡಬೇಕಾದ್ರೆ, ತಮ್ಮ ಪಕ್ಷದ ಶಿವಲಿಂಗೇಗೌಡರ ಮಗನಿಗೂ ಸನ್ಮಾನ ಮಾಡ್ತಾ ಇರ್ಬೇಕಾದ್ರೆ ಚೆನ್ನಾಗಿ ನಡೀತಾ ಇದೆ, ಅಚ್ಚುಕಟ್ಟಿನ ಆಯೋಜನೆ ಅಂತಾನೆ ಅವ್ರು ಹೇಳಬೇಕು. ಅದನ್ನು ಹೇಳಿದ್ದಾರೆ. ಟಿಕೆಟ್ನ ಕೊಡಿಸಿ ಕಳಿಸ್ತಕ್ಕಂಥದ್ದು 300 ರೂಪಾಯಿದು 1,000 ರೂಪಾಯಿ ಮಾಡಿದ್ವಿ. ಹಾಗೆ ನನಗೂ ಕೂಡ 100 ಪಾಸನ್ನು ನನಗೆ ಕೊಟ್ಟಿದ್ರು. ಅದನ್ನು ಕೂಡ ನಾವು ಯಾರ್ಯಾರು ಕೇಳ್ತಾರೆ ಅವ್ರಿಗೆಲ್ಲ ಕೂಡ ಸಹಕಾರವನ್ನು ನೀಡಲಿಕ್ಕೆ ಅಲ್ಪ ಆದರೂ ಕೂಡ ಈ ಬಾರಿ ದರ್ಶನ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ನಿನ್ನೆ ಮೊನ್ನೆ ಸ್ವಲ್ಪ ರಾಜಕೀಯ ಶುರುವಾಗಿದೆ. ಇಲ್ಲಪ್ಪ ಇದೇನೋ ಕಾಂಗ್ರೆಸ್ ಗೌರ್ಮೆಂಟೇ ಮಾಡ್ತಾ ಐತೆ ಅನ್ನೋದು ಖಂಡಿತ ಅದಿಲ್ಲ. ಈ ತಾಲೂಕಿನ ಶಾಸಕರು ಕೂಡ ಯಾಕೆ ಅವರು ಕೂಡ ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಅವರ ನೇತೃತ್ವದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಇರ್ಬೋದು, ಶಿವಲಿಂಗೇಗೌಡರು ಇರ್ಬೋದು, ನಮ್ಮ ಸಚಿವರಿಗೆ ಸಾಥ್ ಕೊಡ್ತಾ, ಮಳೆ ಎಷ್ಟೇ ಇದ್ದರೂ ಕೂಡ ನೀವೆಲ್ಲರೂ ಕೂಡ ರಾತ್ರಿ 12 ಗಂಟೆ ಆಗಲಿ 2 ಗಂಟೆ ಆಗಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ 3 ಗಂಟೆ ರಾತ್ರಿಯೆಲ್ಲ ನೋಡಿದ್ದೇನೆ. ನಿಮ್ಮ ಸಹಕಾರ ಇರ್ಬೋದು, ಎಲ್ಲರಿಂದ ತುಂಬ ಚೆನ್ನಾಗಿ ನಡೀತದೆ. ಇಂಥ ಸಂದರ್ಭದಲ್ಲಿ ನಿನ್ನೆ ಅವರು ಧರಣಾ ಪ್ರತಿಭಟನೆ ಅವಶ್ಯಕತೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ನಮ್ಮ ಮೈತ್ರಿ ಸರ್ಕಾರದ ಕೂಡ ಮುಖ್ಯಮಂತ್ರಿ 2 ಬಾರಿ ಆಗಿದ್ದರು. ಅವರಾದರೂ ಕೂಡ ತುಂಬ ಚೆನ್ನಾಗಿ ಅವರು ಕೂಡ ಪ್ರೋಟೋಕಾಲು ಮತ್ತೊಂದು ಅಂತ, ಯಾಕಂದರೆ ಕೊಡುವಾಗ ಅಗೌರವಾಗಿ ಅವ್ರನ್ನ ಎಲ್ಲೂ ನಡೆಸ್ಕೊಂಡಿಲ್ಲ ಅಂತ. ಇಡೀ ಕುಟುಂಬದ ಜೊತೆಗೆ ಅವರ ಸಭಾರ್ಜಿಗಳು, ಶಾಸಕರು ಇರ್ಬೋದು, ಅವ್ರ ಜೊತೆ ಮುಖಂಡರುಗಳು ಕೂಡ ಎಲ್ಲ ಭಾಗಿದ್ದು ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ. ಒಂದು 50-100 ಜನ ದರ್ಶನ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವ್ರಿಗೇನಾದ್ರು ಆಗಿದೆ ಅನ್ನೋದು ಅನುಮಾನ ಆಗ್ತದೆ. ನಾನು ಸ್ವರೂಪರು ಕೂಡ ಶಾಸಕರು ಮನವಿ ಮಾಡ್ತೀನಿ, ದಯವಿಟ್ಟು ನೀವು ಯಾಕೆ ಇಷ್ಟು ದಿವಸ ಚೆನ್ನಾಗಿ ನಡೆಸ್ಕೊಂಡು ನೀವು ಕೂಡ ರಾತ್ರಿ ಆಗಲಿ ಹೋರಾಟ ಮಾಡ್ತಾಯಿದ್ದೀರಾ, ಎಲ್ಲ ಕೂಡ ಸರಿಯಾದ ರೀತಿ ಹಾಸನಾಂಬ ಒಂದು ದೇವಿ ದರ್ಶನಕ್ಕೆ ಲಕ್ಷಾಂತರ ಜನ ದರ್ಶನ ಮಾಡಿಸ್ತಾ ಇದ್ದೀರಾ. ಈ ಥರ ಕ್ಷುಲ್ಲಕ ರಾಜಕಾರಣಕ್ಕೆ ಏನಾದ್ರು ಅವ್ರಿಗೆ ರೇವಣ್ಣನ ಬಿಟ್ಟಿಲ್ಲ ಅನ್ನೋದು ನೋವೇನಾದ್ರು ಇದ್ದರೆ ಆ ಥರ ಆಗಿದೆ ಅನ್ನೋದು ನನಗೊಂದು ಅನುಮಾನ ಆಗ್ತಾಯಿದೆ. ಕುಮಾರಸ್ವಾಮಿ ಅವ್ರ ಕುಟುಂಬ ಎಲ್ಲ ಬಂದು ರೇವಣ್ಣವ್ರಿಗೆ ಏನೋ ಒಂಥರ ಅಗೌರವ ಆದಂಗೆ ಇರ್ಬೋದು. ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಅವರ ಬಾರ್ಡ್ರಲ್ಲಿ ಬಂದು ನಡ್ಕೊಂಬಂದಿರ್ತಕ್ಕಂಥದ್ದು. ದಯಮಾಡಿ ಯಾವತ್ತೂ ಇದಕ್ಕೆಲ್ಲ ಅವಕಾಶ ಕೊಡೋದು ಬೇಡ. ಇನ್ನು ನಡೀತಕ್ಕಂಥ 3 ದಿವಸ ಹಾಸನಾಂಬೆನ ನಾವೆಲ್ಲರೂ ಕೂಡ ಜಿಲ್ಲೆಯ
ಪತ್ರಕರ್ತರಿರ್ಬೋದು, ರಾಜಕೀಯನ ಪ್ರತಿನಿಧಿಗಳಿರ್ಬೋದು, ನಾವು ಸೋತಿದ್ರು ನಮಗೆ ಪ್ರೋಟೋಕಾಲ್ ಇದ್ದು ನಾವು ಗೌರವವಾಗಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ನಾನು. ದೀಪಾವಳಿಯ ಸಂಭ್ರಮಕ್ಕೆ ಮಳೆ ಅಡ್ಡಿಯಾಗುವ ಸಾಧ್ಯತೆ ಇದ್ದು ರಾಜ್ಯದ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಹಾಸನ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಜಾರಿಯಾಗಿದ್ದು ಮಧ್ಯಾಹ್ನ ಅಥವಾ ಸಂಜೆ ಮಳೆ ಸುರಿಯುವ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ರಾಮನಗರ, ಕೋಲಾರ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸೇರಿದಂತೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಕಂಟಿನ್ಯೂಸ್ ರಜಾ ಇದೆ ಅಂತ ಎಲ್ಲರೂ ಈ ಕಡೆ ಈ ಭಾಗ ಟ್ರಿಪ್ ಹೋಗ್ತಾ ಇದ್ರೆ ಹಾಸನದವ್ರು ಈ ಸುದ್ದಿ ನೋಡ್ಕೊಬೇಕು. ಗಾಳಿ ಗಂಟೆಗೆ 30 ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಬೇಡಿ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕೋಸ್ಟಲ್ ಏರಿಯಾಗೆ ಹೋಗಬೇಕು ಟ್ರಿಪ್ಪಿಗೆ ಅನ್ಕೊಂಡಿದ್ರು ಕೂಡ ಎಚ್ಚರಿಕೆಯಿಂದ ಇರಿ. ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಆಗ್ತಾ ಇದೆ, ಮಳೆ ಆಗುವ ಸಾಧ್ಯತೆ ಇದೆಯಂತೆ. ದೀಪಾವಳಿ ಹಬ್ಬಕ್ಕೆ ಕೂಡ ಇದು ಅಡ್ಡಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದೀಪಾವಳಿ ಹಬ್ಬಕ್ಕೆ ಅಡ್ಡಿ ಆಗುತ್ತೋ ಬಿಡುತ್ತೋ, ದಯವಿಟ್ಟು ಆ ರಾತ್ರಿ ಹೊತ್ತು ಪಟಾಕಿ ಸಿಡಿಸಿ ವಿಕೃತಿ ಮೆರೀತಾರೆ ಒಂದಿಷ್ಟು ಜನ. ಪಟಾಕಿ ಸಿಡಿಸಿ ಸಂಭ್ರಮಿಸೋದು ಒಂದಿಷ್ಟು ಜನ ಆದ್ರೆ, ಪಟಾಕಿ ಸಿಡಿಸಿ ವಿಕೃತಿ ಮೆರೆಯೋ ಒಂದು ವರ್ಗ ಇದೆ. ನಾನು ನೋಡಿದೀನಿ. ಜಾಸ್ತಿ ಪಟಾಕಿ ಹೊಡಿಬೇಕು, ಜಾಸ್ತಿ ಸದ್ದಾಗುವ ಪಟಾಕಿ ಹೊಡಿಬೇಕು. ಖುಷಿಗೆ ಸುಸುರು ಬತ್ತಿ ಹೂಕುಂಡ ಹಚ್ಚರು ಬೇರೆ, ಇವ್ರು ಬೇರೆ. ಅವ್ರಿಗೆಲ್ಲ ಈ ಮಳೆ ಸುರಿದು ಆ ಪಟಾಕಿ ಹೊಡೆದು ಅಬ್ಬರಿಸಿ ಒಬ್ಬಿರಿದು ಪರಿಸರವನ್ನ ಹಾಳುಗೆಡುವಕ್ಕೆ ಅವಕಾಶ ಕಲ್ಪಿಸ್ಕೊಡದೇ ರೈತರಿ ಮಳೆ ಬರಲಿ ಅನ್ನೋದು ನನ್ನ ಆಶಯ, ವೈಯಕ್ತಿಕವಾಗಿ ಆಶಯ ನಂದು. ಹಾಸನಾಂಬೆ ದೇವಿ ದರ್ಶನ ಪಡೆದು ತೆರಳುತ್ತಾ ಇದ್ದ ವೇಳೆ 2 ಬೈಕ್ಗಳಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ದಾರುಣವಾಗಿ ಸಾವನ್ನಪ್ಪಿರತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕಗ್ಗಲಿ ಕಾವಲು ಫಾರೆಸ್ಟ್ ಬಳಿ ನಡೆದು ಹೋಗ್ಬಿಟ್ಟಿದೆ. ಭಾನುವಾರ ತಡರಾತ್ರಿ ಅಪಘಾತ ಸಂಭವಿಸಿದೆ. ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸ್ನೇಹಿತ ಬಸವರಾಜ್ ಜೊತೆಯಲ್ಲಿ ಬೆಂಗಳೂರಿನಿಂದ ಯಮಹಾ ಬೈಕ್ನಲ್ಲಿ ಅನು ಮತ್ತೆ ಛಾಯಾ ಅಂತಕ್ಕಂಥವ್ರು ಬಂದಿದ್ರು. ಹಾಸನಾಂಬ ದೇವಿ ದರ್ಶನವನ್ನ ಮುಗಿಸಿ ಒಂದೇ ಬೈಕ್ನಲ್ಲಿ 3 ಕೂಡ ತೆರಳುತ್ತಾ ಇದ್ರು. ಈ ವೇಳೆ ಚನ್ನರಾಯಪಟ್ಟಣ ಕಡೆಯಿಂದ ಬರ್ತಾ ಇದ್ದ ಇನೋವಾ ಕಾರು ಹೌಸಿಂಗ್ ಬೋರ್ಡ್ ಬಳಿ ವೇಗವಾಗಿ ಬಂದು ಮೊದಲು ಆಕ್ಟಿವಾಗೆ ಡಿಕ್ಕಿ ಹೊಡೆದು ಬಳಿಕ ಈ ಬೈಕಿಗೆ ಡಿಕ್ಕಿ ಹೊಡೆದು ರಸ್ತೆ ಬದಿಯ ಅರಣ್ಯಕ್ಕೆ ನುಗ್ಗಿದೆ. ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ನಲ್ಲಿದ್ದ ಬಸವರಾಜು ಹಾಗೂ ಅನುಶ್ರೀ ಸ್ಥಳದಲ್ಲೇ ಮೃತಪಟ್ಟುಬಿಟ್ಟಿದ್ದಾರೆ. ಘಟನೆಯಲ್ಲಿ ಮತ್ತೋರ್ವ ಯುವತಿ ಛಾಯಾ ಸ್ಥಿತಿ ಚಿಂತಾಜನಕವಾಗಿದ್ದು ಚನ್ನರಾಯಪಟ್ಟಣದ ತಾಲೂಕು ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅಲ್ಲದೆ ಅಪಘಾತದಲ್ಲಿ ಆಕ್ಟಿವಾ ಸವಾರ ಮಹಮ್ಮದ್ ಶಾಹಿದ್ಗೂ ಕೂಡ ಗಂಭೀರ ಗಾಯಗಳಾಗಿವೆ ಅಂತಕ್ಕಂಥ ಮಾಹಿತಿ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನಾಂಬೆ ದೇವಿ ದರ್ಶನಕ್ಕೆ 11ನೇ ದಿನವೂ ಭಕ್ತ ಸಾಗರ. ಹಲವು ಗಣ್ಯರಿಂದ ದರ್ಶನಕ್ಕಿನ್ನ 3 ದಿನಗಳಷ್ಟೇ ಬಾಕಿ. ಸಂಪೂರ್ಣ ಅಪ್ಡೇಟ್ ನೀಡಿದ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಆರ್ಎಸ್ಎಸ್ ನಿಷೇಧ ವಿಚಾರ ಮುಂದುವರೆಸಿದ್ರೆ ನಾಶವಾಗಿ ಹೋಗ್ತಾರೆ. ಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು ಪ್ರಿಯಾಂಕಿ ಮಾತಾಡ್ತಾ ಇದ್ದಾರೆ. ಪ್ರಿಯಾಂಕರ್ಗೆ ವಿರುದ್ಧ ಈಶ್ವರಪ್ಪ ಕೆಂಡಾಮಂಡಲ. ಇದು ಬೋಗಸ್ ಸರ್ಕಾರ, ತನ್ನ ಹುಳುಕು ಮುಚ್ಚಿಕೊಳ್ಳಲು ಆರ್ಎಸ್ಎಸ್ ಹೆಸರು ಬಳಕೆ ಮಾಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಮೊದಲ ದಿನ ದರ್ಶನ ಕರುಣಿಸಿದ ಹಾಸನಾಂಬೆ, ಇಂದು ಮತ್ತೆ ದೇವಾಲಯಕ್ಕೆ ಬಂದ ಸುಳ್ಯ ಶಾಸಕಿ. ತಾಯಿ ದರ್ಶನ ಪಡೆದು ಪುನೀತರಾದ ಭಾಗೀರಥಿ. ಹಾಸನಾಂಬೆ ದರ್ಶನ ಪಡೆದ ಜಿಟಿ ದೇವೇಗೌಡ. ಜೆಡಿಎಸ್ ಭದ್ರಕೋಟೆಯಲ್ಲೇ ದಳಪತಿಗಳ ವಿರುದ್ಧ ಬೇಸರ. ಸ್ವಪಕ್ಷದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಜಿಟಿಡಿ. ಅರಕಲಗೂಡು ಭಾಗದಲ್ಲಿ ಮುಳುಗಡೆಯಾದ ಗ್ರಾಮಗಳು, ಜಿಲ್ಲಾಡಳಿತದಿಂದ ನೋ ರೆಸ್ಪಾನ್ಸ್. ಜಿಲ್ಲಾಧಿಕಾರಿ ಜವಾಬ್ದಾರಿ ಮರೆತಿದ್ದಾರೆ ಅಂದ್ರು ವಕೀಲ ದೇವರಾಜೇಗೌಡ. ಹಾಸನಾಂಬೆ ದರ್ಶನ ಪಡೆದ ಎಂಎಲ್ಸಿ ಗೋಪಾಲ್ ಸ್ವಾಮಿ, ಉಸ್ತುವಾರಿ ಸಚಿವರ ಕಾರ್ಯವೈಖರಿಗೆ ಭಾರಿ ಮೆಚ್ಚುಗೆ. ಜೆಡಿಎಸ್ ಪ್ರತಿಭಟನೆ ಅವಶ್ಯಕತೆ ಇರಲಿಲ್ಲ ಅಂತ ಅಭಿಪ್ರಾಯ. ಹಾಸನ ಜಿಲ್ಲೆ ಸೇರಿದಂತೆ 9 ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ. ಭಾರತೀಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಹಾಸನಾಂಬ ದರ್ಶನ ಪಡೆದು ತೆರಳುತ್ತಿದ್ದ ವೇಳೆ ಭೀಕರ ಅಪಘಾತ, ಇಬ್ಬರು ದುರ್ಮರಣ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಘಟನೆ. ಇದಾಗಿತ್ತು ನಾವು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿಬಿಸಿ ಟಿವಿ. ಸತ್ಯದ ಕಡೆ ನಮ್ಮ ಕಡೆ.